ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗಿದ್ದೀರಾ? ಸೊ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೇನೆ. ಸೊ ಇವತ್ತಿನ ಒಂದು ವಿಡಿಯೋ ಏನಂತಂದ್ರೆ, ನಾನು ಚಾನಲ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು, ಮತ್ತು ಮಾನಿಟೈಸೇಷನ್ ಆಗೋಕ್ಕೆ ಎಷ್ಟು ಟೈಮ್ ತಗೋತು ನನಗೆ, ಆಮೇಲೆ ಇಷ್ಟು ವರ್ಷ ಆದ್ರೂ ಪೇಮೆಂಟ್ ಬಂದಿಲ್ಲ, ಆಮೇಲೆ ಎಷ್ಟು ಸಬ್ಸ್ಕ್ರೈಬರ್ ಆದರೂ ಏನು ಅನ್ನೋದು ಇವತ್ತಿನ ಒಂದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅಂದರೆ ನೀವು ಈ ಚಾನಲ್ ನೀವು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು, ಪೇಮೆಂಟ್ ಬಂದಿಲ್ಲ ಇಷ್ಟು ವರ್ಷ ಆದ್ರೂ, ಮತ್ತು ಮಾನಿಟೈಸೇಷನ್ ಆಗಿ ಎಷ್ಟು ವರ್ಷ ಆಯಿತು ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಏನಂತಂದ್ರೆ, ನಾನು ಒಂದು ಯೂಟ್ಯೂಬ್ ಸ್ಟಾರ್ಟ್ ಯಾಕೆ ಮಾಡೀನಿ ಅನ್ನೋದನ್ನು ಮೊದಲೇದಾಗಿ ನಾನು ಹೇಳ್ಕೊಡ್ತೇನೆ. ಸೊ ಯೂಟ್ಯೂಬ್ ಮಾಡೋಕ್ಕೆ ಯಾಕೆ ನನ್ನ ಮೈಂಡ್ ಒಳಗೆ ಬಂತು ಇದು ಅಂತಂದ್ರೆ, ಸೊ ನನಗೆ ಬೇರೆ ಆಪ್ಷನ್ ಇರಲಿಲ್ಲ, ಹೊರಗಡೆ ಹೋಗಿ ಮಾಡುವಂತಹ ಒಂದು ಇದು ಇರಲಿಲ್ಲ. ಕೆಲಸ ಇದ್ರೂ ಕೂಡ ಹೊರಗೆ ಹೋಗುವಂಥ ಪರಿಸ್ಥಿತಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಮನೆಯಲ್ಲಿನೇ ಯಾಕೆ ಏನಾದರೂ ಮಾಡಬಾರ್ದು ಅಂತ ಹೇಳಿ ಯೋಚನೆ ಮಾಡಿದಾಗ ನನಗೆ ಈ ಯೂಟ್ಯೂಬ್ ಮಾಡಬೇಕನ್ನೋದು ಒಂದು ಮೈಂಡಲ್ಲಿ ಬಂತು. ಸೊ ನನಗೆ ನಾನು ಹಾಗೆ ಸ್ಕ್ರೋಲ್ ಮಾಡ್ತಾ ಇರುವಾಗ ನನಗೆ ಯೂಟ್ಯೂಬ್ ಮಾಡಬೇಕು ಅಂತ ಹೇಳಿ, ಅಂದರೆ ಕೆಲವೊಂದಿಷ್ಟು ಜನರ ಒಂದಿಷ್ಟು ರೀಲ್ಸ್ಗಳನ್ನು ನೋಡಿದೆ, ಆಮೇಲೆ ವಿಡಿಯೋಸ್ಗಳನ್ನು ನೋಡಿದೆ. ಹಾಕ್ಬೋದಲ್ಲ ನಾವು ವಿಡಿಯೋಸ್ಗಳನ್ನು, ಡೈಲಿ ರೂಟೀನ್ ಆಗಿರ್ಬೋದು, ಏನೋ ಒಂದು ನಮ್ಮದು ಒಂದು ಇರಲಿ ಅಂತ ಅನ್ನೋಕ್ಕೋಸ್ಕರ ನಾನು ಈ ಒಂದು ಯೂಟ್ಯೂಬ್ ಚಾನಲನ್ನು ನಾನು ಕ್ರಿಯೇಟ್ ಮಾಡಿದೆ. ಸೊ ಕ್ರಿಯೇಟ್ ಮಾಡಿದ್ಮೇಲೆ ನಾನು ಶಾರ್ಟ್ ಹಾಕ್ತಾ ಹೋದೆ ರೀಲ್ಸ್ಗಳನ್ನು. ಸೊ ಆಮೇಲೆ ನನಗೆ ಲಾಂಗ್ ವಿಡಿಯೋ ಹಾಕೋದು ಅಷ್ಟೊಂದು ಗೊತ್ತಿರಲಿಲ್ಲ. ಲಾಂಗ್ ವಿಡಿಯೋ ಹಾಕಿದರೆ ಮಾನಿಟೈಸೇಷನ್ ಆಗುತ್ತೆ, ಇಷ್ಟೆಲ್ಲ ಆದರೆ ಶಾರ್ಟ್ ವಿಡಿಯೋಗೂ ವಾಚ್ ಅವರ್ ಬಂದು ಮಾನಿಟೈಸೇಷನ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಆ ಥರ ಆಗಲಿಲ್ಲ. ಸೊ ಆ ಥರ ನನಗೆ ಜಾಸ್ತಿ ಡ್ಯಾಶ್ಬೋರ್ಡ್ನಲ್ಲಿ ವಾಚ್ ಅವರ್ ತೋರಿಸ್ತಾ ಇತ್ತು, ಬಟ್ ನನಗೆ ಅರ್ನಲ್ಲಿ ನೋಡಿದಾಗ ನನಗೆ ವಾಚ್ ಅವರ್ 0 ಇತ್ತು. ಸೊ ಸ್ವಲ್ಪ ದಿನ ಆದಮೇಲೆ ನನಗೆ ಅಂದರೆ ಲಾಂಗ್ ವಿಡಿಯೋ ಹಾಕಿದರೆ ವಾಚ್ ಅವರ್ ಆ್ಯಡ್ ಆಗುತ್ತೆ ಅಂತ ಕೆಲವೊಂದಿಷ್ಟು ಜನರ ಲೈವಲ್ಲಿ ಹೋದಾಗ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಹಾಗೆ ಒಂದೊಂದಾಗಿ ಹಾಕ್ತಾ ಹೋದೆ. ಅಂದರೆ ಫಸ್ಟಿಗೆ ನನ್ನ ಇಂಟ್ರಡಕ್ಷನ್ ಆಗಿರ್ಬೋದು, ಆಮೇಲೆ ನಾನು ಎಲ್ಲಾದರೂ ಇವೆಂಟ್ಸಿಗೆ ಹೋದಾಗ, ಆಮೇಲೆ ಡೈಲಿ ರೂಟೀನ್ ಆಗಿರ್ಬೋದು, ಈ ಥರ ವಿಡಿಯೋಸ್ನ ಶೇರ್ ಮಾಡ್ತಾ ಹೋದೆ. ಸೊ ಆವಾಗ ನನಗೆ ಲೈವ್ ಮಾಡೋದು ಇದೆಲ್ಲ ಆಮೇಲೆ ಗೊತ್ತಾಯಿತು. ಸೊ ಆವಾಗಿಂದ ನಾನು WH ಕಂಪ್ಲೀಟ್ ಮಾಡಿಕೊಂಡೆ. ಸೊ ನಾನು ಯೂಟ್ಯೂಬ್ ಯಾವಾಗ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ, ನನ್ನ ಆವಾಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿನೇ ಇತ್ತು. 1 ಇಯರ್ ಆಗಿ ಹೋಯಿತು. ಅಂದರೆ ನಾನು ಈ ವಿಡಿಯೋನ ಹಾಕಬೇಕಿತ್ತು, 1 ಇಯರ್ ಆದ ದಿನನೇ ಹಾಕಬೇಕಿತ್ತು. ಬಟ್ ಇದು ಗಣೇಶೋತ್ಸವ, ಗಣೇಶ ಚತುರ್ಥಿ ಇದೆಲ್ಲ ಇರೋದ್ರಿಂದ ಸೊ ಸ್ವಲ್ಪ ಡಿಲೇ ಆಯಿತು ಅಂತ ಅನ್ಕೋತೀನಿ. ಈಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು. ಅಂದರೆ ಆಗಸ್ಟ್ 25, 2024, ಅಂದರೆ ಆಗಸ್ಟ್ 25ಕ್ಕೆ ನನಗೆ 1 ಇಯರ್ ಕಂಪ್ಲೀಟ್ ಆಯಿತು. ಸೊ ಇವತ್ತು ಅಂದರೆ ಹತ್ತತ್ರ 1 ಇಯರ್ ಆಗಿ ಒಂದು 7 to 8 days ಆಯಿತು ಅಷ್ಟೇ. ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ಇಯರ್ ಆಗಿ ಹೋಯಿತು. ಸೊ ಇನ್ನು ನಾನು ಮಾನಿಟೈಸೇಷನ್ ಈಗ ಮಾಡ್ಕೊಳ್ಳೋಕ್ಕೆ ಎಷ್ಟು ಟೈಮ್ ತಗೊಂಡೆ ಅಂತ ಅಂದರೆ, ನಂದು ಕೇವಲ 3 ರಿಂದ 4 ತಿಂಗಳ ಒಳಗಡೆ ನಂದು ಮಾನಿಟೈಸೇಷನ್ ಆಗಿದೆ. ಸೊ ಮಾನಿಟೈಸೇಷನ್ ನನಗೆ ಕೇವಲ 3 ತಿಂಗಳಲ್ಲಿನೇ ಆಯಿತು ಆ್ಯಕ್ಚುಲಿ. ಯಾಕಂತಂದರೆ ನಾನು 1 ತಿಂಗಳು ಲಾಂಗ್ ವಿಡಿಯೋನೇ ಹಾಕಿರಲಿಲ್ಲ. ಸೊ ಅದಕ್ಕೋಸ್ಕರ ನನಗೆ ವಾಚ್ ಅವರ್ ಅನ್ನೋದು ಯಾವುದೂ ಸಿಕ್ಕಿರಲಿಲ್ಲ. ಸೊ ಆಮೇಲೆ ನಾನು 1 ತಿಂಗಳ ಆದಮೇಲೆ ಹಾಕಿದೆ. ಸೊ ಅದಕ್ಕೋಸ್ಕರ ನನಗೆ 1 ತಿಂಗಳು ಎಕ್ಸ್ಟ್ರಾ, ಅಂದರೆ 4 months ಟೈಮ್ ತಗೋತು. 4 months ಅಂದರೆ ಆಗಸ್ಟ್ ಸ್ಟಾರ್ಟ್ ಮಾಡಿದ್ದೀನಲ್ವಾ. ಸೊ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿಗೆ ನಂದು ಮಾನಿಟೈಸೇಷನ್ ಆಗಿತ್ತು ಆಲ್ರೆಡಿ. ಜನವರಿ 2024ಗೆ ಮಾನಿಟೈಸೇಷನ್ ಆಗಿತ್ತು. ಇವಾಗ 2025ಗೆ ಮಾನಿಟೈಸೇಷನ್ ಆಗಿತ್ತು. ಸೊ 4 ತಿಂಗಳ ಆಯಿತು. ಅದಾದಮೇಲೆ ನನಗೆ ಪೇಮೆಂಟ್ ಯಾವ ಥರ ಡಾಲರ್ ಆ್ಯಡ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಎಷ್ಟು ಹಾಕಿದರೂ ಕೂಡ ಡಾಲರೇ ಆ್ಯಡ್ ಆಗ್ತಾ ಇರಲಿಲ್ಲ.
0.1 0.2 ಈ ಥರ ಎಲ್ಲ ಡಾಲರ್ ಆ್ಯಡ್ ಆಗ್ತಾ ಇತ್ತು. ಸೊ ಆ ಥರ ಡಾಲರ್ ಆ್ಯಡ್ ಆದರೆ $100 ಯಾವಾಗ ಆಗೋದು ಅಲ್ವಾ. ಸೊ ಕೆಲವೊಂದಿಷ್ಟು ಜನ ಮೆಂಬರ್ಸಿಗೆ ತೊಗೊಂಡ್ರು, ಅದರಿಂದನೂ ಕೂಡ ನನಗೆ ಡಾಲರ್ ಆಯಿತು, ಇಲ್ಲ ಅಂತ ಅಲ್ಲ. ಸೊ ಹಾಗೆ ಶಾರ್ಟ್ಸಿಗೆ ಕೂಡ ಡಾಲರ್ ಆಗುತ್ತೆ, ಶಾರ್ಟ್ಸಿಗೆ ಆಗಲ್ಲ ಅಂತ ಏನಿಲ್ಲ. ಶಾರ್ಟ್ ವಿಡಿಯೋನು ಜಾಸ್ತಿ ವ್ಯೂಸ್ ಬಂದರೆ ಶಾರ್ಟ್ ರೀಲ್ಸಿಗೂ ಕೂಡ ನಮ್ಮ ಒಂದು ಡಾಲರ್ ಆ್ಯಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇತ್ತೀಚೆಗೆ ಶಾರ್ಟ್ಸನ್ನು ಜಾಸ್ತಿ ಹಾಕ್ತಾ ಇದ್ದೇನೆ, ಲಾಂಗ್ ವಿಡಿಯೋನ ಆವಾಗವಾಗ ಒಂದು ಹಾಕ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಂದು ಈಗ ಪೇಮೆಂಟ್ ಬಂದಿಲ್ಲ, ಹೋಲ್ಡಲ್ಲಿ ಇದೆ. ಅಂದರೆ ಪೇಮೆಂಟ್ ಡಾಲರ್ ಕಂಪ್ಲೀಟ್ ಆಗಿದೆ. ಸೊ ಸೆಪ್ಟೆಂಬರ್ 21 to 26ವರೆಗೂ ಬರಬಹುದು ಅಂತ ನನಗೆ ಒಂದು ನೋಟಿಫಿಕೇಶನ್ ಇದೆ. ಸೊ ಈ ಒಂದು ಪೇಮೆಂಟ್ ಎಷ್ಟು ಬರುತ್ತೆ ಅಂತ ನನಗೇನೋ ಅಷ್ಟು ಐಡಿಯಾ ಇಲ್ಲ. ಯಾವ ಥರ ಯೂಟ್ಯೂಬ್ ಪೇಮೆಂಟ್ ಕೊಡುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ಬಂದಮೇಲೆ ಅದನ್ನು ಶೇರ್ ಮಾಡ್ತೇನೆ. ಸೊ ಇಷ್ಟು ದಿನ ಆಯಿತು ನನ್ನದು ಮಾನಿಟೈಸೇಷನ್ ಆಗಿ, ಬಟ್ ನನ್ನ ಡಾಲರ್ ಕಂಪ್ಲೀಟ್ ಆಗೋಕ್ಕೆ ತುಂಬ ಟೈಮ್ ತಗೋತು. 6-7 ತಿಂಗಳು ನಂದು ಟೈಮ್ ತಗೋತು. $100 ಆಗಬೇಕಂದ್ರೆ ವ್ಯೂಸ್ ಆದರೆ ಪೇಮೆಂಟು, ಡಾಲರ್ ಅಂದರೆ ವಾಚ್ ಅವರ್ ಆದ್ರೇ ಒಂದು ಪೇಮೆಂಟ್ ನಮಗೆ ಬಂದು ರೀಚ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಒಳ್ಳೆ ಕಂಟೆಂಟನ್ನು ಹಾಕಿ ಎಲ್ಲರೂ ಸಹ ವಿಡಿಯೋ ರನ್ ಆದರೆ ಲಕ್ ಬೇಕು ಅದಕ್ಕೂ ಕೂಡ. ಸೊ ಲಕ್ ಇದ್ದರೆ ಆಗುತ್ತೆ, ಆದರೆ ಆಗ್ತಾ ಇಲ್ಲ ಅಂತ ಹೇಳಿ ಯಾರು ಹೋಪ್ ಕಳ್ಕೋಬೇಡಿ. ಸೊ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸಬ್ಸ್ಕ್ರೈಬರ್ ಎಷ್ಟು ಆಗಿರಬಹುದು ಒಂದು ವರ್ಷದಲ್ಲಿ ಅಂತ ಕೇಳಿದ್ರೆ, ನನಗೆ ಈಗ ಬಂದು ಒಂದು 20,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಒಂದು ವರ್ಷದಲ್ಲಿ ನನಗೆ 20,000 ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತಂದರೆ ನನಗೆ ಖುಷಿ ಇದೆ. 20,000 ಅಂತಂದರೆ ಕಡಿಮೆ ಅಂತ ಅಲ್ಲ, ಅಷ್ಟು ಕಡಿಮೆನೂ ಅಂತ ನಾವು ಅಂದ್ಕೊಳ್ಳಲ್ಲ. ಯಾಕಂದರೆ ನಮಗೆ ಒಂದು ಚಿಕ್ಕ ಯೂಟ್ಯೂಬರ್ಸ್ ನಾವು. ಸೊ ನಮಗೆ ಅದೇ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ನಾವು ಅನ್ಕೋಬಹುದು. 20,000 ಸಬ್ಸ್ಕ್ರೈಬರ್ ಆಗೋದು ತುಂಬ ಕಷ್ಟ. ಸೊ ಅದಕ್ಕೋಸ್ಕರ ಒಂದು ವರ್ಷದಲ್ಲಿ ನಾನು 20,000 ಸಬ್ಸ್ಕ್ರೈಬರ್ಗಳನ್ನು ಮಾಡ್ಕೊಂಡಿದ್ದೀನಿ. ಇಟ್ ಮೀನ್ಸ್ ಇಷ್ಟ ಆಗಿದೆ ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿಗೆ. ಸೊ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ತುಂಬ ಜನ. 20,000 ಸಬ್ಸ್ಕ್ರೈಬರ್ಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಸೊ ನಿಮ್ಮ ಒಂದು ಸಪೋರ್ಟ್ ಇದೇ ಥರ ಮುಂದುವರಿಲಿ. ನಿಮ್ಮ ಸಪೋರ್ಟ್ ಇದ್ರೇ ಏನಾದರೂ ಒಂದು ಮಾಡೋಕ್ಕಾಗೋದು. ಸೊ ವಿಡಿಯೋಸ್ ಯಾವ ಥರ ನೋಡ್ತಾರೆ ಈ ಯೂಟ್ಯೂಬ್ನಲ್ಲಿ ಅಂತ ಅಂದರೆ, 20,000 ಸಬ್ಸ್ಕ್ರೈಬರ್ ಆದ್ರೂ ಕೂಡ 20,000 ಜನನು ನಮ್ಮ ವಿಡಿಯೋಸ್ನ ನೋಡಲ್ಲ. ಇದು ನಿಮಗೆ ಕ್ಲಾರಿಟಿ ಇರಲಿ ಯೂಟ್ಯೂಬ್ ಮಾಡೋರಿಗೆ. 20,000 ಜನ ಕೂಡ ಸಬ್ಸ್ಕ್ರೈಬರ್ ಇದ್ರೂ ವಿಡಿಯೋನೇ ನೋಡಲ್ಲ. ಅಂದರೆ 20,000 ಜನ ನೋಡೋಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಯಾವ ಥರ ವ್ಯೂಸ್ ನೋಡ್ತಾರೆ ಜನ ಅಂದರೆ, 1,000ಕ್ಕೆ ಒಂದು 7-10 ಜನ ನೋಡಿದ್ರೆ ಭಾಳ ಆಯಿತು, ಅಷ್ಟೇ ಜನ ನೋಡ್ತಾರೆ. ಆಲ್ಮೋಸ್ಟ್ 1,000ಕ್ಕೆ ಒಂದು 10 ಜನನೋ 20 ಜನನೋ ಈ ಥರ ವಿಡಿಯೋನ ನೋಡ್ತಾರೆ. 1,000ಕ್ಕೆ 100 ಆದರೆ 10,000ಕ್ಕೆ 1,000ಕ್ಕೆ ಒಂದು 25ರಿಂದ 20 ಜನ ನೋಡಿದ್ರೆ 10,000ಕ್ಕೆ ಒಂದು 100 ಜನ ಅಷ್ಟೇ ನೋಡ್ದಂಗೆ ಆಗುತ್ತೆ. ಅಂದರೆ 100-200 ಜನ ನೋಡ್ದಂಗೆ ಆಗುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಈಗ 20,000 ಅಂತಂದರೆ ನಮ್ಮದು ಜಾಸ್ತಿ ವ್ಯೂಸ್ ಬರೋದೇ ಇಲ್ಲ. 300 to 400 ಬಂದರೆ ಹಬ್ಬ ಭಾಳ ಆಯಿತು. ಒಂದೊಂದು ಸತಿ ಓಡುತ್ತೆ, ಒಂದೊಂದು ಕೆವರೆಗೂ ಹೋಗುತ್ತೆ, ಒಂದೊಂದು 500 ಅಷ್ಟೇ ಸ್ಟಾಪ್ ಆಗುತ್ತೆ, ಒಂದೊಂದು 100ಕ್ಕೆ ಸ್ಟಾಪ್ ಆಗುತ್ತೆ. ನಮ್ಮ ವಿಡಿಯೋ ಯಾವ ಥರ ಓಡುತ್ತೆ ಅಂತ ನಮಗೂ ಗೊತ್ತಿರಲ್ಲ, ಡಿಪೆಂಡ್ ಅಪಾನ್ ವ್ಯೂವರ್ಸ್ ಮೇಲೆ ಇರುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನೋಡಿ. ಯಾಕಂದರೆ ವಿಡಿಯೋ ಮಾಡೋದು ತುಂಬ ಕಷ್ಟ ಇದೆ. ವಿಡಿಯೋ ಮಾಡೋದಲ್ಲದೆ ಅಪ್ಲೋಡ್ ಮಾಡೋದೂ ಕೂಡ ಕಷ್ಟ ಇದೆ. ಎಲ್ಲನೂ ಒಂದು ಟಾರ್ಗೆಟ್ ಅಂತಲೇ ಹೇಳ್ಬೋದು ಈ ಯೂಟ್ಯೂಬ್ನಲ್ಲಿ. ಯಾರು ಅಷ್ಟು ಬೇಗ ಗ್ರೋ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಈ ಯೂಟ್ಯೂಬ್ನಲ್ಲಿ. ಯಾಕಂತಂದರೆ ಬೇಗ ಗ್ರೋ ಆಗಬೇಕು ಅಂದರೆ ಅದಕ್ಕೆ ತುಂಬ ಸ್ಟ್ರಗಲ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಿಮಗೆ ಎಷ್ಟಾಗುತ್ತೋ ಅಷ್ಟೇ ಸ್ಟ್ರಗಲ್ ಮಾಡಿ. ಯಾಕಂತಂದರೆ ಇದು ಬೇಗ ಡಾಲರ್ ಕೂಡ ಕಂಪ್ಲೀಟ್ ಆಗಲ್ಲ, ಬೇಗ ಪೇಮೆಂಟ್ ಕೂಡ ಬರಲ್ಲ. ಯೂಟ್ಯೂಬ್ ಅಂದರೆ ಅಷ್ಟು ಈಸಿ ಅಂತಲೂ ಅಂದ್ಕೊಳ್ಳೋಕೆ ಹೋಗಬೇಡಿ. ಯೂಟ್ಯೂಬ್ ಅಷ್ಟು ಈಸಿ ಆಗೋ ಹಾಗಿದ್ರೆ ಎಲ್ಲರೂ ಕೂಡ ಯೂಟ್ಯೂಬೇ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಹೋಪ್ನೂ ಕಳ್ಕೊಬೇಡಿ ಯಾರು ಕೂಡ. ಹೋಪ್ ಕಳ್ಕೊಂಡ್ರೆ ಏನೂ ಆಗಲ್ಲ. ಸೊ ಅದಕ್ಕೋಸ್ಕರ ಒಂದು ಹೋಪ್ ಇರಬೇಕು. ಒಂದು ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ತೀವಿ
ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಕಡೆಯಿಂದ ನಿಮಗೆ. ನಾನು ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಮತ್ತು ಮಾನಿಟೈಸೇಷನ್ ಎಷ್ಟು ದಿನ ಆಯಿತು, ಸಬ್ಸ್ಕ್ರೈಬರ್ ಎಷ್ಟಾಗಿದ್ದಾರೆ, ಮತ್ತು ನಂದು ಯಾಕೆ ಪೇಮೆಂಟ್ ಬಂದಿಲ್ಲ, ಯಾಕೆ ಡಿಲೇ ಆಗಿದೆ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ದಯವಿಟ್ಟು ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಹಾಕಿ. ಮತ್ತು ನನ್ನ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಬೇರೆದವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮತ್ತೆ ಒಂದು ಬೇರೆ ಕಂಟೆಂಟ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ. ಇನ್ನೂ ತುಂಬ ವಿಡಿಯೋಸ್ ಇದೆ ಮಾಡೋಕ್ಕೆ, ಸೊ ನನಗೆ ಅಷ್ಟು ಟೈಮ್ ಸಿಗ್ತಾ ಇಲ್ಲ, ಸೊ ಅದಕ್ಕೋಸ್ಕರ ಮಾಡ್ತಾ ಇಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಹಾಗೆ ಮಾಡ್ತಾ ಹೋಗ್ತೀನಿ, ಯಾಕಂದರೆ ಇನ್ನು ನಾನು ಮಾಡಿರೋ ಒಂದಿಷ್ಟು ವಿಡಿಯೋಸ್ ಪೆಂಡಿಂಗ್ ಇದೆ, ಸೊ ಅದಕ್ಕೋಸ್ಕರ ಹಾಗೆ ನೆಕ್ಸ್ಟ್ ಮಾಡ್ತಾ ಹೋಗ್ತೇನೆ. ಸೊ ಬೈ ಟೇಕ್ ಕೇರ್ ಗೈಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.